ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ಕಳೆದ ದಿನವೆಲ್ಲ ನಮ್ಮನ್ನು ಎಲ್ಲ ರೀತಿಯ ಕೇಡುಗಂಡಾಂತರಗಳಿಂದ ತಪ್ಪಿಸಿದ್ದೆ, ಅದಕ್ಕಾಗಿ ಸ್ತೋತ್ರ. ಈ ದಿನವೂ ಸಹಿತ ನಾವೆಲ್ಲರೂ ಒಟ್ಟಾಗಿ ಕರ್ತನೆ ನಿನ್ನ ವಾಕ್ಯ ಧ್ಯಾನ ಮಾಡುವುದರಲ್ಲಿ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ, ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ಅಪ್ಪ, ಈ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಿಮ್ಮ ಸತ್ಯದ ಆತ್ಮನ ಮೂಲಕ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಮಗೆ ಬೇಕಾದಂಥ ಶಾಂತಿ ಸಮಾಧಾನವನ್ನು ಯೇಸುವಿನ ಹೆಸರಿನಲ್ಲಿ ಒದಗಿಸಿಕೊಡಬೇಕಾಗಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ಧ್ಯಾನ ಮಾಡಲಿಕ್ಕಿರುವಂತಹ ವಾಕ್ಯ ಭಾಗವು ಸಮಸ್ತ ರೋಗವನ್ನು ವಾಸಿ ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಲೋಕದಲ್ಲಿ ನಮಗೆ ಪ್ರತಿನಿತ್ಯ ಅನೇಕ ರೀತಿಯ ಸವಾಲುಗಳು ಎದುರಾಗುತ್ತವೆ. ಪ್ರಿಯರೇ, ಇಂದಿನ ವಾಕ್ಯ ಭಾಗ ಸಮಸ್ತ ರೋಗವನ್ನು ವಾಸಿ ಮಾಡುತ್ತಾನೆ. ಸಮಸ್ತ ರೋಗ ಅಂದರೆ ಮೊದಲು ನಮಗೆ ಹೊಳೆಯುವಂಥದ್ದು ದೈಹಿಕವಾದ ಅನಾರೋಗ್ಯದ ಬಗ್ಗೆ. ಆದರೆ ಕರ್ತನಲ್ಲಿ ಪ್ರಿಯರೇ, ಮಾನಸಿಕ ರೋಗವೂ ಸಹ ಬಹಳ ಮುಖ್ಯವಾದದ್ದು. ಅಂದರೆ ನಮ್ಮ ಜೀವಿತಕ್ಕೆ ಅದು ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಮಾನಸಿಕ ರೋಗ ಅಂತದ್ದು ನಮ್ಮ ಜೀವಿತಕ್ಕೆ ಬೇಕು ಅಂತ ನಾನು ಹೇಳ್ತಿಲ್ಲ. ನಮ್ಮ ಜೀವಿತದಲ್ಲಿ, ಅಂದರೆ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಮಾನಸಿಕ ರೋಗವು ಇದ್ದೇ ಇರುತ್ತದೆ. ಕೆಲವರು ದೈಹಿಕವಾಗಿ ಸದೃಢರಾಗಿರುತ್ತಾರೆ, ಆದರೆ ಮಾನಸಿಕವಾಗಿ ಬಹಳ ನೊಂದು ತುಂಬಾ ಆಲೋಚನೆಗಳಲ್ಲಿ ಇರುತ್ತಾರೆ. ದೈಹಿಕವಾಗಿ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳುವವರು ಸಿಕ್ಕೇ ಸಿಗ್ತಾರೆ, ಎಲ್ಲೋ ಒಂದು ಕಡೆನಾದರೂ ಸಿಕ್ಕೇ ಸಿಗ್ತಾರೆ. ಆದರೆ ಮಾನಸಿಕವಾಗಿ ನಾನು ನೆಮ್ಮದಿಯಾಗಿ ಇದ್ದೀನಿ, ನನಗೆ ಯಾವ ಕೊರತೆ ಇಲ್ಲ, ಯಾವ ಚಿಂತೆ ಇಲ್ಲ ಅಂತ ಹೇಳುವವರು ಮಾತ್ರ ಸಿಕ್ಕುವುದಿಲ್ಲ. ಪ್ರಿಯರೇ, ದೇವರು ನಮಗೆ ಕೊಡುವ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಸಂತೈಸುವಿಕೆ ನಮಗೆ ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾಗಿದೆ. ಹಾಗಾಗಿ ದೇವರಿಂದ ದೊರಕುವಂತಹ ಸಂತೈಸುವಿಕೆ, ಆತನ ಆಶೀರ್ವಾದ ನಮಗೆ ಬಹಳ ಮುಖ್ಯವಾಗಿರುವುದರಿಂದ ನಾವು ಹೆಚ್ಚು ಹೆಚ್ಚು ವಾಕ್ಯಗಳನ್ನು ಆತುಕೊಂಡು ಅದರಲ್ಲಿ ದೃಢವಾಗಿ ಜೀವಿಸಬೇಕು. ವಾಕ್ಯ ಭಾಗಕ್ಕೆ ಹೋಗೋಣ. ಕೀರ್ತನೆಗಳು 147 ಅಧ್ಯಾಯ 3 ವಚನ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂದು ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಮುರಿದ ಮನಸ್ಸುಳ್ಳವರು ಇದು ಮಾನಸಿಕವಾಗಿ ಅನಾರೋಗ್ಯದಲ್ಲಿ ಇರುವಂಥವರು, ಅಂದರೆ ಮಾನಸಿಕವಾಗಿ ನೊಂದು ಬೆಂದು ಇರುವಂಥವರು, ಇವರನ್ನು ಮುರಿದ ಮನಸ್ಸುಳ್ಳವರು ಅಂತ ಹೇಳ್ತಾರೆ. ಮುರಿದ ಮನಸ್ಸುಳ್ಳವರನ್ನು ಆತನು ವಾಸಿ ಮಾಡುತ್ತಾನೆ, ಅವರ ಮನಸ್ಸಿನಲ್ಲಾಗಿರುವಂತಹ ಗಾಯಗಳನ್ನು ಆತನ ಕಟ್ಟುತ್ತಾನೆ ಅಂತ ಈ ವಾಕ್ಯ ತಿಳಿಸಲ್ಪಡ್ತಾ ಇದೆ. ಕೀರ್ತನೆಗಳು 103 ಅಧ್ಯಾಯ 3 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಸಮಸ್ತವನ್ನು ಅಂದರೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಇರುವಂಥ ಎಲ್ಲ ರೋಗವನ್ನು ಆತನು ವಾಸಿ ಮಾಡಿ ನಮ್ಮನ್ನು ಗುಣಪಡಿಸುತ್ತಾನೆ. ಕೀರ್ತನೆಗಳು 107 ಅಧ್ಯಾಯ 20 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ಆತನು ತನ್ನ ವಾಕ್ಯಗಳ ಮುಖಾಂತರ ನಮ್ಮನ್ನು ಸಂತೈಸುವವರು, ಧೈರ್ಯಪಡಿಸುವವರು, ಬಲಪಡಿಸುವವರು, ಗುಣಪಡಿಸುವವರು ಆಗಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ನಾವು ದೈಹಿಕವಾಗಿ ಅನಾರೋಗ್ಯದಲ್ಲಿ ಇದ್ದರೂ ಮಾನಸಿಕವಾಗಿ ನಾವು ದೃಢವಾಗಿದ್ದರೆ ದೇವರ ಕೃಪೆಯಿಂದ ಆ ಅನಾರೋಗ್ಯದಿಂದ ಎದ್ದು ಆರೋಗ್ಯವಂತರಾಗಿ ನಾವು ಜೀವಿಸುತ್ತೇವೆ. ಆದರೆ ಮಾನಸಿಕವಾಗಿ ನಾವು ನೊಂದರೆ ಅದು ನಮ್ಮನ್ನು
ಇನ್ನೂ ಹೆಚ್ಚಾಗಿ ಬಲಹೀನಪಡಿಸುತ್ತದೆ. ಆ ಆಲೋಚನೆಯಲ್ಲಿ ಸೈತಾನ ನಮ್ಮನ್ನು ಇನ್ನಷ್ಟು ಕತ್ತಲೆಗೆ ತಳ್ಳುತ್ತಾನೆ. ನಾವು ಅದಕ್ಕೆ ಅವಕಾಶ ಕೊಡಬಾರದು. ಕರ್ತನಲ್ಲಿ ಪ್ರಿಯರೇ, ಸೈತಾನನಿಗೆ ನಾವು ಅವಕಾಶ ಯಾವುದೇ ಕಾರಣಕ್ಕೂ ಕೊಡಬಾರದು. ದೇವರ ವಾಕ್ಯವನ್ನು ನಾವು ಗಟ್ಟಿಯಾಗಿ ಹೃದಯದಲ್ಲಿ ಹಿಡಿಯಬೇಕು. ಅದು ಬರೀ ದೇವರ ವಾಕ್ಯ ಮಾತ್ರ ಅಲ್ಲ, ಆ ವಾಕ್ಯವೇ ದೇವರು. ಆ ವಾಕ್ಯಗಳ ಮುಖಾಂತರವೇ ದೇವರು ನಮ್ಮನ್ನು ಸಂತೈಸುವವರಾಗಿದ್ದಾರೆ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಇಂದು ನಮ್ಮ ಜೀವಿತದಲ್ಲಿ ನಮ್ಮ ದೈಹಿಕ ಮತ್ತು ಮಾನಸಿಕವಾದ ಎಲ್ಲ ರೋಗಗಳನ್ನು ಆತನು, ಸಮಸ್ತ ರೋಗವನ್ನು ಗುಣಪಡಿಸಲು ಶಕ್ತನಾದ ತಂದೆ ದೇವರಿಗೆ ನಮ್ಮೆಲ್ಲರ ಜೀವಿತಗಳನ್ನು ಒಪ್ಪಿಸಿಕೊಟ್ಟು ನಂಬಿಕೆಯಿಂದ ಆತನಲ್ಲಿ ದೃಢವಾಗಿ ನಾವು ಬಾಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಕೊಟ್ಟಂಥ ವಾಕ್ಯ ಭಾಗಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಕರ್ತನೆ, ನೀವು ನಮ್ಮ ಮೇಲಿಟ್ಟಿರುವಂಥ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ. ಅಪ್ಪ, ಅನೇಕರು ಸ್ವಾಮಿ ಇಂದು ಮಾನಸಿಕವಾಗಿ ದೈಹಿಕವಾಗಿ ನೊಂದು ಹೋಗಿದ್ದಾರೆ. ಕರ್ತನೆ, ಕಣ್ಣೀರಿನಿಂದ ನಿನ್ನನ್ನು ಪ್ರಾರ್ಥಿಸುವವರಾಗಿದ್ದಾರೆ. ತಂದೆಯೇ, ನಮಗೆ ಸಾಕಾಗಿದೆ. ದಯಮಾಡಿ ನಿನ್ನ ಒಂದು ಅನುಗ್ರಹವನ್ನು ನಮಗೆ ದಯಪಾಲಿಸಿಕೊಡು. ದಯಮಾಡಿ ನಮ್ಮನ್ನು ಕರುಣಿಸು. ದಯಮಾಡಿ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು. ಕರ್ತನೆ, ನಮ್ಮ ಎಲ್ಲ ತಪ್ಪು ಅಪರಾಧಗಳನ್ನು ಕ್ಷಮಿಸು ಎಂದು ಅಪ್ಪ ಕಣ್ಣೀರಿನಿಂದ ನಿನ್ನನ್ನು ಕಣ್ಣೆತ್ತಿ ನೋಡುವಂಥವರಾಗಿದ್ದಾರೆ ಸ್ವಾಮಿ. ಪ್ರಾರ್ಥನೆ ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ದಯಮಾಡಿ ಹೆಸರಾಗಿ ಆಶೀರ್ವದಿಸಿ ಅವರನ್ನು ಮುಟ್ಟು ಸ್ವಾಮಿ. ಅವರ ಎಲ್ಲ ಮಾನಸಿಕ ದೈಹಿಕ ಅನಾರೋಗ್ಯವನ್ನು ಗುಣಪಡಿಸು ಕರ್ತನೆ. ನಿನ್ನ ಒಂದು ಗಾಯವುಳ್ಳ ಹಸ್ತದಿಂದ ಅವರನ್ನು ಮುಟ್ಟಿ ಸ್ವಸ್ಥಗೊಳಿಸು ಸ್ವಾಮಿ. ಅಪ್ಪ, ನೀವು ನಮ್ಮ ಜೊತೆಯಲ್ಲಿ ಇಲ್ಲದಿದ್ದರೆ, ನೀವು ನಮ್ಮನ್ನು ಮುಟ್ಟಿ ಗುಣಪಡಿಸದೇ ಇದ್ದರೆ ಸ್ವಾಮಿ, ಮತ್ಯಾವ ವೈದ್ಯರಿಂದಲೂ ನಮ್ಮನ್ನು ಗುಣಪಡಿಸಲು ಸಾಧ್ಯವಿಲ್ಲ. ಕರ್ತನೆ, ನೀನೊಬ್ಬನೇ ವೈದ್ಯರಲ್ಲಿ ಘನ ವೈದ್ಯನಾದ ತಂದೆಯು ಸ್ವಾಮಿ, ನಮ್ಮನ್ನು ಮುಟ್ಟು. ನಮಗೆ ಬೇಕಾದಂಥ ಎಲ್ಲ ರೀತಿಯ ದೈಹಿಕ ಮಾನಸಿಕ ಆರೋಗ್ಯವನ್ನು ದಯಪಾಲಿಸಿಕೊಡು ಎಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಲಿ. ದಯಮಾಡಿ ಆತನ ವಾಕ್ಯಗಳಲ್ಲಿ ದೃಢವಾಗಿ ನಿಲ್ಲಿರಿ. ಅದನ್ನು ನಿಮ್ಮೆಲ್ಲರ ಹೃದಯಗಳಲ್ಲಿ ಭದ್ರವಾಗಿ ಹಿಡಿದುಕೊಳ್ಳಿ. ಯಾವಾಗ ನಾವು ವಾಕ್ಯಗಳನ್ನು ಭದ್ರವಾಗಿ ಹಿಡ್ಕೊಳ್ತೀವಿ, ಆಗ ತಂದೆ ದೇವರು ಸಹಿತ ನಮ್ಮ ಜೊತೆಯಲ್ಲಿ ಸದಾ ಇರ್ತಾರೆ. ಈ ರೀತಿಯಾಗಿ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಲಿ. ಆಮೇನ್.